ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಹೋಟೆಲ್ ಥರ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಅಂದರೆ ಒಂದೆರಡು ಮುಷ್ಟಿ ತೊಗರಿಬೇಳೆ, ಒಂದು ಮುಷ್ಟಿ ಹೆಸರು ಬೇಳೆ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಬೇಳೆ ಒಂದೆರಡು ವಾಶನ್ನು ಮಾಡ್ಕೊಂಡಿದ್ದೀನಿ, ತೊಳೆದಿದ್ದೇನೆ ರೀ. ಇವಾಗ ಇದಕ್ಕೆ ನಾನು ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ರೀ. ಅಂದರೆ ಸಣ್ಣ ಸೈಜಿಂದ ಈರುಳ್ಳಿ, ಒಂದು ಎರಡು ದಪ್ಪಂದು ಟೊಮೆಟೊವನ್ನು ಹಾಕ್ತಾಯಿದ್ದೇನೆ, ಹುಳಿ ಟೊಮೆಟೊ. ಇವಾಗ ಇದಕ್ಕೆ ನಾನು ಒಂದು 2 ಹಸಿಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೇನೆ ರೀ. 2-3 ನೋಡ್ಕೊಂಡು ಹಾಕ್ಬೋದು. ಇವಾಗ ಇದಕ್ಕೆ ನೋಡಿ ನಾನು ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾಯಿದ್ದೇನೆ. ಅಂದರೆ ಇದು ಸಾಫ್ಟಾಗಿ ಬೇಯುತ್ತೆ. ಇವಾಗ ಇದಕ್ಕೆ ಸ್ವಲ್ಪನೇ ಅರಿಶಿನವನ್ನು ಹಾಕ್ತಾಯಿದ್ದೇನೆ. ನಾನು ಸ್ಟವನ್ನು ಆನ್ ಮಾಡ್ಕೊಂಡು ಇದನ್ನು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ಇದು ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ರಿ. ಇವಾಗ ಒಂದು 4 ವಿಜಿಲನ್ನು ಮಾಡಿಸೋಣ. ಇದಕ್ಕೆ ಕುಕ್ಕರು 4 ವಿಜಿಲ್ ಆಗಿದೆ. ಇವಾಗ ನಾನು ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿರಿ, ಇವಾಗ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ, ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ. ಇಲ್ಲಿ ಒಂದು 4-5 ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇನೆ. ಇವಾಗ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೇನೆ. ಇವಾಗ ನೋಡ್ಬೋದು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇವಾಗ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು. ಇದನ್ನು ನೈಸಾಗಿಯೇ ರುಬ್ಬಿದ್ದೀನಿ ರೀ. ಇವಾಗ ಮಿಕ್ಸಿ ಮಾಡ್ತೀನಿ, ರುಬ್ಬಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನು ಮನೆಯಲ್ಲೇ ಮಾಡಿದ್ದು ಅಚ್ಚ ಖಾರದ ಪುಡಿ. ನಾನು ಈ ರೆಸಿಪಿ ಹಾಕಿದ್ದೀನಿ, ತುಂಬ ಟೇಸ್ಟ್ ಆಗಿರುತ್ತೆ. 2-2.5 ಚಮಚದಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ತರಕಾರಿ ನೋಡ್ಬೋದು, ಇಷ್ಟೆಲ್ಲ ತರಕಾರಿ ಹಾಕ್ತಾ ಇದ್ದೇನೆ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ನವಿಲುಕೋಸು, ಬೀನ್ಸ್ ಕಾಳು, ಮತ್ತು ನಾನು ಇಲ್ಲಿ ನುಗ್ಗೆಕಾಯಿ 4-5 ನುಗ್ಗೆಕಾಯಿ ತೊಗೊಂಡಿದ್ದೇನೆ. ಇವೆಲ್ಲನೂ ಇದಕ್ಕೆ ಒಟ್ಟಿಗೆ ಹಾಕೊಂಡು ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು, ನಾನು ಇದನ್ನು ಕುಕ್ಕರನ್ನು ಓಪನ್ ಮಾಡ್ತಾಯಿದ್ದೇನೆ. ಇವಾಗ ನೋಡ್ಬೋದು ನಮ್ಮದು ಎಲ್ಲೋ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನಮ್ಮದು 4 ವಿಜಿಲ್ ಮಾಡಿದ್ದೆ ನೋಡು, ತುಂಬ ಚೆನ್ನಾಗಿ ನಮ್ಮದು ಬೇಳೆ ಸಾಫ್ಟಾಗಿ ಬೆಂದಿದೆ. ಈಗ ನಾನು ರುಬ್ಬಿರುವಂತಹ ಮಸಾಲೆ ಇದಕ್ಕೆ ಹಾಕ್ತಾಯಿದ್ದೇನೆ. ಇವಾಗ ನಾನು ಮಸಾಲೆ ಹಾಕೊಂಡ್ಮೇಲೆ ಇದಕ್ಕೆ ನೀರು ಹಾಕೋತಾ ಇದ್ದೇನೆ. ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸು ಮಾಡ್ಕೋಬೇಕ್ರಿ. ಇವಾಗ ಇದಕ್ಕೆ ಎಲ್ಲ ತರಕಾರಿನ ಹಾಕೊಂಡು 1 ವಿಜಿಲ್ ಮಾಡಿಸಿದ್ರೆ ಸಾಕು. ಇವಾಗ ನೋಡ್ಬೋದು, ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ತರಕಾರಿನ ಇಟ್ಕೊಂಡಿದ್ದೀನಿ ರೀ. 1 ವಿಜಿಲ್ ಮಾಡಿಸಿದ್ರೆ ಸಾಕು. 1 ವಿಜಿಲ್ ಆಗಿದೆ, ನೋಡ್ಬೋದು ನಮ್ಮದು ರೆಡಿ ಆಗಿದೆ. ಇಲ್ಲಿ ನಾನು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪನೇ ಸಾಸಿವೆಯನ್ನು ಹಾಕ್ತಾಯಿದ್ದೇನೆ, ಸ್ವಲ್ಪನೇ ಜೀರಿಗೆಯನ್ನು ಹಾಕ್ತಾಯಿದ್ದೇನೆ, ಒಂದೆರಡು ಕರಿಬೇವು ಸೊಪ್ಪು. ಇವಾಗ ಇದಕ್ಕೆ ನಾನು ನೋಡ್ಬೋದು ಸಾಂಬಾರು. ಇವಾಗ ನಮ್ಮದು ಸಾಂಬಾರಿಗೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾನೆ ರೀ. ಉಪ್ಪು ಸ್ವಲ್ಪ ನೋಡಿನೇ ಹಾಕ್ಕೋಬೇಕು. ಸಾಂಬಾರು ಕುದಿ ಬರ್ತಾಯಿದೆ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ. ನೋಡ್ಬೋದು ನಮ್ಮದು ಸಾಂಬಾರು ಚೆನ್ನಾಗಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.